ಕೆಲವೊಬ್ಬರಿಗೆ ಸಹಾಯ ಮಾಡ್ತೇವೆ. ಖಂಡಿತವಾಗಿಯೂ ನಮ್ಮಲ್ಲಿ ಜ್ಯೋತಿ ಇದೆ, ಸಹಾಯ ಮಾಡುವ ಮನೋಭಾವವಿದೆ. ನಾವು ಅನೇಕ ಬಾರಿ ಪರಿತಪಿಸುವುದು ಹೇಗೆ, ನಾನು ಅವ್ರಿಗೆ ಎಷ್ಟೊಂದು ಮಾಡಿದೆ, ಅವರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ, ಅವ್ರಿಗೆ ಎಷ್ಟೊಂದು ನಾನು ಕೊಟ್ಟಿದ್ದೇನೆ, ಎಷ್ಟೊಂದು ಸಹಾಯ ಮಾಡಿದ್ದೇನೆ. ಇಂದು ಸರ್ವೇಶ್ವರ ನಮಗೆ ಕೇಳುವುದು, ಸರಿಯಾದ ವ್ಯಕ್ತಿಗೆ ಮಾಡುತ್ತಿದೆಯಾ? ಆರ್ ಯು ಶೈನಿಂಗ್ ಇನ್ ದ ರೈಟ್ ಪ್ಲೇಸ್? ದೀಪವನ್ನ ಹಚ್ಚಿ ಯಾರು ಬಟ್ಟಲ ಕೆಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ನಾನು ತಪ್ಪಾದ ಜಾಗದಲ್ಲಿ ತಪ್ಪಾದ ವ್ಯಕ್ತಿಗಳಿಗೆ ಬೆಳಕನ್ನು ನೀಡುತ್ತಿದ್ದರೆ ಅವರು ಆ ಬೆಳಕನ್ನ ಎಂದಿಗೂ ಪ್ರಶಂಸಿಸುವುದಿಲ್ಲ, ಎಂದಿಗೂ ಸ್ವೀಕರಿಸುವುದಿಲ್ಲ, ನಿರಾಕರಿಸುತ್ತಾರೆ. ಅನೇಕ ಬಾರಿ ನಾವು ಪ್ರಕಾಶಿಸುತ್ತಿದ್ದೇವೆ, ಆದರೆ ತಪ್ಪಾದ ಸ್ಥಳದಲ್ಲಿ ತಪ್ಪಾದ ವ್ಯಕ್ತಿಗಳಿಗೆ ನಾವು ಪ್ರಕಾಶವನ್ನು ನೀಡುತ್ತಿದ್ದೇವೆ. ಅದನ್ನು ಅವರು ಎಂದಿಗೂ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿ ಅರ್ಪಣೆಗೆ ಸ್ವಾಗತಿಸುತ್ತೇನೆ. ಇದು ನಾವು ಸಾಧಾರಣ ಕಾಲದ 5ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಯೆಶಾಯ ಪ್ರವಾದಿ ಹೇಳುತ್ತಾರೆ, ಕತ್ತಲಲ್ಲಿದ್ದ ಜನರು ಜ್ಯೋತಿಯನ್ನ ಕಂಡುಕೊಂಡರು ಎಂದು. ಆದರೆ ಇಂದು ಸರ್ವೇಶ್ವರ ಯೇಸು ಸ್ವಾಮಿ ಹೇಳುತ್ತಾರೆ, ಆ ಜ್ಯೋತಿ ನೀವೇ ಎಂದು. ಜಗಜ್ಯೋತಿಯಾಗಿರುವ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ನೋಡಿ ನೀವು ಆ ಜ್ಯೋತಿ ಎಂದು ಹೇಳುತ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಕ್ರೈಸ್ತಿಯ ಜೀವನದ ಮೌಲ್ಯಗಳನ್ನು ನಾವು ಜೀವಿಸಬೇಕಾಗಿದೆ. ಈ ಜ್ಯೋತಿ ದೇವರಾಗಿದ್ದಾರೆ. ಅಂತಹ ಜ್ಯೋತಿಯನ್ನ ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಜೀಸಸ್ has shared his identity with us. ಅವರು ದೇವರು ಎಂಬ ಆ ಗುರುತನ್ನ ನಮ್ಮೊಂದಿಗೆ ಅವರು ಹಂಚಿಕೊಂಡಿದ್ದಾರೆ. ಈ ಬಲಿಯಲ್ಲಿ ಅಂಥ ಕ್ರೈಸ್ತಿಯ ಮೌಲ್ಯಗಳನ್ನು ನಾವು ಜೀವಿಸುವಂತಹ ಭಾಗ್ಯವನ್ನ ದೇವರು ನಮಗೆ ದಯಪಾಲಿಸಲಿ. ನಾವು ನಮ್ಮ ಜೀವನದಲ್ಲಿ ಆ ಜ್ಯೋತಿಯಾಗಿದ್ದೇವೆ ಎಂಬುದನ್ನು ಜೀವಿಸುವಂತೆ, ಅದನ್ನು ಅರ್ಥೈಸಿಕೊಳ್ಳುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂದು ಈ ಬಲಿಯಲ್ಲಿ ಪ್ರಾರ್ಥಿಸೋಣ. ಈ ಬಲಿಯನ್ನು ನಾವು ಯೋಗ್ಯವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಹಸಿದವರಿಗೆ ಅನ್ನ ಹಾಕುವುದು, ನೆಲೆಯಿಲ್ಲದೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆಮಾಡಿಕೊಳ್ಳದಿರುವುದು, ಇದೇ ಅಲ್ಲವೇ ನನಗೆ ಇಷ್ಟಕರವಾದ ಉಪವಾಸ ವ್ರತ. ಇದನ್ನು ಆಚರಿಸುವಾಗ ನೀವು ಉದಯಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ.
ಆರೋಗ್ಯ ಭಾಗ್ಯವು ನಿಮಗೆ ಬೇಗನೆ ದೊರಕುವುದು. ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಯುವುದು. ಸರ್ವೇಶ್ವರ ಸ್ವಾಮಿಯ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು. ಆಗ ನೀವು ಪ್ರಾರ್ಥಿಸಿದರೆ ಆ ಸ್ವಾಮಿ ನಿಮಗೆ ಉತ್ತರಿಸುವರು. ಮೊರೆ ಇಟ್ಟು ಕರೆದರೆ ಇಗೋ ಆಲಿಸುತ್ತೇನೆ ಎನ್ನುವರು. ನೀವು ದಬ್ಬಾಳಿಕೆ ನಡೆಸುವುದನ್ನು, ಇತರರನ್ನು ಜರೆಯುವುದನ್ನು, ಕೇಡನ್ನು ನುಡಿಯುವುದನ್ನು ನಿಮಗೆ ನಡುವೆಯಿಂದ ತೊಲಗಿಸಿದರೆ ಹಾಗೂ ಹಸಿದವರಿಗೆ ಜೀವನಾಂಶವನ್ನು, ಬಡವರಿಗೆ ಅಗತ್ಯವಾದುದನ್ನು ನೀಡಿದರೆ ನಿಮ್ಮ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು, ಅಂಧಕಾರ ನೀಗಿ ಮಧ್ಯಾಹ್ನವಾಗುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ನ್ಯಾಯಪ್ರಿಯನು ಆತ, ದಯಾವಂತ ಕೃಪಾಳು. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ನ್ಯಾಯದಿಂದ ವ್ಯವಹರಿಸುವಂತ ಮನುಜನು ಭಾಗ್ಯವಂತ. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ಅಚ್ಚಲನಾಗಿರುವನು ನೀತಿವಂತನು, ಮರೆಯಲಾರರು ಎಂದಿಗೂ ಆತನನು. ಅಶುಭ ವಾರ್ತೆಯ ಭಯಭೀತಿ ಯಾವುದು ಅವನಿಗಿಲ್ಲ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ದೃಢವಿದೆ ಅವನ ಮನ, ಎದೆಗುಂದನವನು. ಉದಾರತೆಯಿಂದ ಕೊಡುವನು ಬಡವರಿಗೆ. ಫಲಿಸುವುದು ಅವನ ನೀತಿ ಸದಾ ಕಾಲಕ್ಕೆ. ಮಹಿಮೆ ತರುವ ಕೋಡು ಮೂಡುವುದು ಅವನಿಗೆ. ಸಜ್ಜನರಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ದೇವರ ಸತ್ಯಾರ್ಥವನ್ನು ಸಾರಲು ನಿಮ್ಮಲ್ಲಿಗೆ ನಾನು ಬಂದಾಗ ವಾಕ್ಚಾತುರ್ಯವನ್ನಾಗಲಿ ಜ್ಞಾನಾಡಂಬರವನ್ನಾಗಲಿ ಪ್ರದರ್ಶಿಸುತ್ತಾ ಬರಲಿಲ್ಲ. ನಾನು ನಿಮ್ಮೊಡನೆ ಇದ್ದಾಗ ಯೇಸು ಕ್ರಿಸ್ತರನ್ನು, ಅದು ಶಿಲುಬೆಗೇರಿಸಲಾದ ಯೇಸುವನ್ನು ಹೊರತು ಬೇರೆ ಯಾವುದನ್ನೂ ಅರಿಯಲು ಆಶಿಸಲಿಲ್ಲ. ಈ ಕಾರಣ ನಾನು ನಿಮ್ಮ ನಡುವೆ ದುರ್ಬಲನೂ ಭಯಭೀತನೂ ಆಗಿದ್ದೆ. ನನ್ನ ಬೋಧನೆ ಹಾಗೂ ಮಾತುಕತೆ ಕೇವಲ ಬುದ್ಧಿವಂತಿಕೆಯಿಂದಾಗಲಿ ಮಾತಿನ ಚಮತ್ಕಾರಗಳಿಂದಾಗಲಿ ಕೂಡಿರಲಿಲ್ಲ. ಅದಕ್ಕೆ ಬದಲಾಗಿ ದೇವರ ಆತ್ಮವನ್ನು, ಅವರ ಶಕ್ತಿಯನ್ನು ಸಮ್ಮತಿಸುತ್ತಿದ್ದವು. ಅಂತೆಯೇ ನಿಮ್ಮ ವಿಶ್ವಾಸವು ಮನುಷ್ಯ ಜ್ಞಾನವನ್ನು ಆಧರಿಸದೆ ದೇವರ ಶಕ್ತಿಯನ್ನು ಆಧರಿಸಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪರಮ ತಂದೆಗೆ ಸ್ತುತಿ ಜಯ ಹಲ್ಲೆಲೂಯಾ. ಪ್ರೇಮ ದೀಪ ದೇವಗೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಲೀಡಿಯಳ ಹೃದಯವನ್ನು ತೆರೆದರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ.
ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ಈ ಧರೆಗೆ ನೀವೇ ಉಪ್ಪು. ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದಿತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೆ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರೂ ದೀಪವನ್ನ ಹಚ್ಚಿ ಬಟ್ಟಲ ಕೆಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನ ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡಲಿ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಸಾಧಾರಣ ಕಾಲದ 5ನೆಯ ಭಾನುವಾರ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಒಂದು ಉನ್ನತ ಕರೆ ನೀಡಿ ಆಹ್ವಾನಿಸುತ್ತಿದ್ದಾರೆ. ನೀವು ಜಗತ್ತಿನ ಜ್ಯೋತಿ, ನೀವು ಜಗತ್ತಿಗೆ ಉಪ್ಪು ಎಂದು ಹೇಳಿ. ಈ ಕರೆಯನ್ನ ಜೀವಿಸುವಷ್ಟು ನಮ್ಮಲ್ಲಿ ಆ ಕ್ರೈಸ್ತೀಯ ಮೌಲ್ಯಗಳು ಆಳವಾಗಿ ಬೇರೂರಿದೆಯೇ ಎಂಬ ಪ್ರಶ್ನೆಯನ್ನ ಇಂದು ಈ ವಾಚನಗಳು ನಮ್ಮ ಮುಂದಿಡುತ್ತದೆ. ಈ ವಾಚನಗಳ ಅಡಿಯಲ್ಲಿ 3 ಪ್ರಶ್ನೆಗಳನ್ನ ನಾವು ನಮ್ಮನ್ನೇ ಕೇಳೋಣ. ಮೊದಲನೆಯದಾಗಿ, ಶುಭ ಸಂದೇಶದಲ್ಲಿ ನನ್ನ ಗುರುತೇನು? ಪ್ರಭು ಯೇಸು ಕ್ರಿಸ್ತರಲ್ಲಿ, ತ್ರಯೇಕ ದೇವರಲ್ಲಿ ದೀಕ್ಷಾ ಸ್ನಾನವನ್ನ ಪಡೆದಿರುವ ನನ್ನ ಗುರುತೇನು? ವಾಟ್ ಈಸ್ ಮೈ ಐಡೆಂಟಿಟಿ? ಹೂ ಇಸ್ ಬ್ಯಾಪ್ಟೈಸ್ಡ್ ಇನ್ ದ ನೇಮ್ ಆಫ್ ದ ಟ್ರಿನಿಟೇರಿಯನ್ ಗಾಡ್. ತ್ರಯೇಕ ದೇವರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನ ಪಡೆದಿರುವ ನನ್ನ ಗುರುತೇನು? ನಾನು ಯಾರು ಎಂಬ ಪ್ರಶ್ನೆಯನ್ನ ಪ್ರಭು ಯೇಸು ಕ್ರಿಸ್ತರು ಉನ್ನತವಾದ ಒಂದು ಉತ್ತರದೊಂದಿಗೆ ಹೇಳುತ್ತಾರೆ. ನೀವು ಜಗತ್ತಿಗೆ ಉಪ್ಪು, ನೀವು ಜಗತ್ತಿಗೆ ಜ್ಯೋತಿ. ಅದನ್ನ ಪ್ರಭು ಯೇಸು ಕ್ರಿಸ್ತರು ನೀವು ಜ್ಯೋತಿಯಂತೆ, ಉಪ್ಪಿನಂತೆ ಎಂದು ಹೇಳುತ್ತಿಲ್ಲ, ಅಥವಾ ನೀವು ಜ್ಯೋತಿಯಾಗಲಿದ್ದೀರಿ, ಉಪ್ಪಾಗಲಿದ್ದೀರಿ ಎಂದು ಹೇಳುತ್ತಿಲ್ಲ. ಈಗಾಗಲೇ ಯಾರೆಲ್ಲ ದೀಕ್ಷಾ ಸ್ನಾನ ಪಡೆದಿದ್ದೇವೆಯೋ, ಪ್ರಭು ಯೇಸು ಕ್ರಿಸ್ತರನ್ನ ಸ್ವೀಕರಿಸಿಕೊಂಡಿದ್ದೇವೆಯೋ, ನಾವು ಅವರಲ್ಲಿ ಭಾಗಿಯಾಗುತ್ತೇವೆ. ಏಕೆಂದರೆ ಇದೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನೇ ಜಗಜ್ಯೋತಿ ಎಂದು ಹೇಳಿ. ಇಂದು ಅದೇ ಪ್ರಭು ಯೇಸು ಸ್ವಾಮಿ ಹೇಳುತ್ತಾರೆ, ನೀವು ಆ ಜ್ಯೋತಿ. ದೀಕ್ಷಾ ಸ್ನಾನ ಪಡೆದ ಪ್ರತಿಯೊಬ್ಬರು ಪ್ರಭು ಯೇಸು ಕ್ರಿಸ್ತರಲ್ಲಿ ಭಾಗಿಯಾಗುತ್ತೇವೆ, ಪರಿಪೂರ್ಣವಾಗಿ, ಸಂಪೂರ್ಣವಾಗಿ. ಪ್ರಭು ಯೇಸು ಕ್ರಿಸ್ತರು ನಾನು ಜಗಜ್ಯೋತಿ, ನೀವು ಜ್ಯೋತಿಗಳಂತೆ ಎಂದು ಹೇಳಲಿಲ್ಲ, ಅಥವಾ ನೀವು ಕ್ರಮೇಣ ಜ್ಯೋತಿಗಳಾಗುತ್ತೀರಿ ಎಂದು ಹೇಳುತ್ತಿಲ್ಲ. ನನ್ನನ್ನ ನೀವು ನಂಬಿ ವಿಶ್ವಾಸಿಸಿ ಸ್ವೀಕರಿಸಿದ್ದೆ ಆದರೆ ನೀವು ಸಹ ನನ್ನಲ್ಲಿ ಭಾಗಿಯಾಗುತ್ತೀರಿ. ಪ್ರಭು ಯೇಸು ಕ್ರಿಸ್ತರ ಈ ವಾಕ್ಯಗಳು ನಾವು ಹೇಗೆ ಪ್ರಭುವಿನಲ್ಲಿ ಭಾಗಿಯಾಗುತ್ತೇವೆ, ಅವರ ಗುರುತಿನಲ್ಲಿ ಹೇಗೆ ನಾವು ಭಾಗಿಯಾಗುತ್ತೇವೆ ಎಂಬುದನ್ನು ಹೇಳುತ್ತದೆ. These words of Jesus tell us how we participate in the identity of Jesus. ನಾವು ಅವರನ್ನ ಸ್ವೀಕರಿಸಿ ಅವರಂತೆ ಆಗುತ್ತೇವೆ, ಆಗಬೇಕು. ಅದೇ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದ,
ಅದೇ ಪ್ರಭು ಯೇಸು ಕ್ರಿಸ್ತರ ಹೃದಯ ಆಳದ ಅನಿಸಿಕೆ. ಎರಡನೆಯದಾಗಿ, ಈ ಬೆಳಕು ನಾವು ಯಾರು ಎಂಬುದನ್ನ ಪ್ರಭು ಯೇಸು ಸ್ವಾಮಿ ಹೇಳುತ್ತಾರೆ. ನೀವೇ ಜಗಜ್ಯೋತಿ, ನೀವೇ ಬೆಳಕು ಎಂದು ಹೇಳಿ, ನೀವೇ ಉಪ್ಪು ಎಂದು ಹೇಳುತ್ತಾರೆ. ಈ ಪ್ರಭು ಯೇಸು ಕ್ರಿಸ್ತರು ಹೇಳುವ ಈ ಮಾತುಗಳು ಎಲ್ಲಿ ಅರ್ಥಪೂರ್ಣವಾಗುತ್ತದೆ? ವೇರ್ ಮೈ ಐಡೆಂಟಿಟಿ ಬಿಕಮ್ಸ್ ಮೀನಿಂಗ್ಫುಲ್ ಅಂಡ್ ಐ ಕ್ಯಾನ್ ರಿಯಲೈಸ್ ದಟ್ ಐಡೆಂಟಿಟಿ. ಎಲ್ಲಿ ನಾನು ಈ ನನ್ನ ಗುರುತನ್ನ ಅರ್ಥ ಮಾಡಿಕೊಳ್ಳಬಹುದು, ಅಥವಾ ಪ್ರಭು ಯೇಸು ಸ್ವಾಮಿ ಹೇಳುವ ಈ ಮಾತುಗಳು ಅರ್ಥಪೂರ್ಣವಾಗುತ್ತದೆ ಎಂಬ ಉತ್ತರವನ್ನ ಇಂದು ಯೆಶಾಯ ಪ್ರವಾದಿ ಮೊದಲನೆಯ ವಾಚನದಲ್ಲಿ ನೀಡುತ್ತಾರೆ. ಶುಭ ಸಂದೇಶ ಹೇಳುತ್ತದೆ ನಾನು ಯಾರು ಎಂಬುದನ್ನ. ಮೊದಲನೆಯ ವಾಚನ ಹೇಳುತ್ತದೆ ಆ ನನ್ನ ಗುರುತನ್ನ ನಾನು ಎಲ್ಲಿ ಅರ್ಥಪೂರ್ಣವಾಗಿ ಮಾಡಿಕೊಳ್ಳಬಹುದು, ಎಲ್ಲಿ ನಾನು ಅದನ್ನ ಕಂಡುಕೊಳ್ಳಬಹುದು. ವೇರ್ ಕೆನ್ ಐ ರಿಯಲೈಸ್ ದಟ್ ಐಡೆಂಟಿಟಿ? ಅವರು ಹೇಳುತ್ತಾರೆ, ಸರ್ವೇಶ್ವರ ಇಂತೆನ್ನುತ್ತಾರೆ ಪ್ರವಾದಿಯಲ್ಲ. ಹಸಿದವರಿಗೆ ಅನ್ನ ಹಾಕುವುದು, ನೆಲೆಯಿಲ್ಲದೆ ಅಲಿಯುತ್ತಿರುವವರ ಬಡವರ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು. ಇದೇ ಅಲ್ಲದೆ ನಿನಗೆ ಇಷ್ಟಕರವಾದ ಉಪವಾಸ ವ್ರತ ಇದನ್ನು ಆಚರಿಸುವಾಗ ನೀವು, ಸರ್ವೇಶ್ವರನ ಮಾತುಗಳನ್ನ ಕೇಳಿ, ನೀವು ಉದಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುತ್ತೀರಿ. ಎಲ್ಲಿ ನಾವು ಪ್ರಜ್ವಲಿಸುತ್ತೇವೆ? ನಾವು ಬೆಳಕು ಎಂದು ನಮಗೆ ಗೊತ್ತು. ಆ ಬೆಳಕು ಎಲ್ಲಿ ಪ್ರಜ್ವಲಿಸುತ್ತದೆ? ಪ್ರಭು ಯೇಸು ಸ್ವಾಮಿ ಹೇಳುತ್ತಾರೆ ನೀವು ಬೆಳಕು. ಆ ಬೆಳಕು ಎಲ್ಲಿ ಪ್ರಜ್ವಲಿಸುತ್ತದೆ? ಆ ಉತ್ತರವನ್ನ ಯೆಶಾಯ ಪ್ರವಾದಿ ಹೇಳುತ್ತಾರೆ. ಆ ವಾಚನದ ಕೊನೆಯಲ್ಲಿಯೂ ಅವರು ಅದನ್ನೇ ಹೇಳುತ್ತಾರೆ. ನಿಮ್ಮ ನಡುವೆಯಿಂದ ಹಸಿದವರಿಗೆ ಜೀವನಾಂಶವನ್ನು, ಬಡವರಿಗೆ ಅಗತ್ಯವಾದುದನ್ನು ನೀಡಿದರೆ ನಿಮ್ಮ ಜ್ಯೋತಿ ಕತ್ತಲೆಯಲ್ಲಿ ಬೆಳಗುವುದು, ಅಂಧಕಾರ ನೀಗುವುದು. ನಾವು ಜ್ಯೋತಿಯಾದರೆ ಆ ಜ್ಯೋತಿ ಎಲ್ಲಿ ಅರ್ಥಪೂರ್ಣವಾಗುತ್ತದೆ ಎಂದರೆ, ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ಯಾರಿಗೆ ನಿಮ್ಮ ಸಹಾಯಕ ಅವಶ್ಯಕವಾಗಿದೆ, ಯಾರು ನಿಮ್ಮಿಂದ ಆ ಜ್ಯೋತಿಯನ್ನ ಎದುರು ನೋಡುತ್ತಿದ್ದಾರೆ, ಯಾರು ನಿಜವಾಗಿ ಕತ್ತಲೆಯಲ್ಲಿದ್ದಾರೆ, ಅವರಿಗೆ ಆ ಜ್ಯೋತಿಯನ್ನ ನೀಡುವಾಗ ಅದು ಅರ್ಥಪೂರ್ಣವಾಗುತ್ತದೆ. ಅದೇ ಮೂರನೇ ಪ್ರಶ್ನೆ, ನಾನು ಎಲ್ಲಿ ಈ ಜ್ಯೋತಿಯನ್ನ ನೀಡಬೇಕು? ಅನೇಕ ಬಾರಿ ನಾವು ಎಲ್ಲಿ ಪ್ರಕಾಶಿಸಬೇಕೋ ಅಲ್ಲಿ ಪ್ರಕಾಶಿಸುತ್ತಿಲ್ಲ. ಅದೇ ನಮ್ಮ ತಪ್ಪು. ಕೆಲವೊಬ್ಬರಿಗೆ ಸಹಾಯ ಮಾಡ್ತೇವೆ, ಖಂಡಿತವಾಗಿಯೂ ನಮ್ಮಲ್ಲಿ ಜ್ಯೋತಿ ಇದೆ, ಸಹಾಯ ಮಾಡುವ ಮನೋಭಾವವಿದೆ. ನಾವು ಅನೇಕ ಬಾರಿ ಪರಿತಪಿಸುವುದು ಹೇಗೆ? ನಾನು ಅವರಿಗೆ ಎಷ್ಟೊಂದು ಮಾಡಿದೆ, ಅವರು ನನ್ನನ್ನು ಅರ್ಥನೇ ಮಾಡಿಕೊಳ್ಳಿಲ್ಲ, ಅವ್ರಿಗೆ ಎಷ್ಟೊಂದು ನಾನು ಕೊಟ್ಟಿದ್ದೇನೆ, ಎಷ್ಟೊಂದು ಸಹಾಯ ಮಾಡಿದ್ದೇನೆ. ಇಂದು ಸರ್ವೇಶ್ವರ ನಮಗೆ ಕೇಳುವುದು, ಸರಿಯಾದ ವ್ಯಕ್ತಿಗೆ ಮಾಡುತ್ತಿದೆಯಾ? ಆರ್ ಯು ಶೈನಿಂಗ್ ಇನ್ ದ ರೈಟ್ ಪ್ಲೇಸ್? ದೀಪವನ್ನ ಹಚ್ಚಿ ಯಾರು ಬಟ್ಟಲ ಕೆಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ನಾನು ತಪ್ಪಾದ ಜಾಗದಲ್ಲಿ ತಪ್ಪಾದ ವ್ಯಕ್ತಿಗಳಿಗೆ ಬೆಳಕನ್ನು ನೀಡುತ್ತಿದ್ದರೆ ಅವರು ಆ ಬೆಳಕನ್ನ ಎಂದಿಗೂ ಪ್ರಶಂಸಿಸುವುದಿಲ್ಲ, ಎಂದಿಗೂ ಸ್ವೀಕರಿಸುವುದಿಲ್ಲ, ನಿರಾಕರಿಸುತ್ತಾರೆ. ಅನೇಕ ಬಾರಿ ನಾವು ಪ್ರಕಾಶಿಸುತ್ತಿದ್ದೇವೆ, ಆದರೆ ತಪ್ಪಾದ ಸ್ಥಳದಲ್ಲಿ ತಪ್ಪಾದ ವ್ಯಕ್ತಿಗಳಿಗೆ ನಾವು ಪ್ರಕಾಶವನ್ನು ನೀಡುತ್ತಿದ್ದೇವೆ. ಅದನ್ನು ಅವರು ಎಂದಿಗೂ ಸ್ವೀಕರಿಸುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಪ್ರಭು ಹೇಳುತ್ತಾರೆ, ನೀವು ಪ್ರಕಾಶಿಸಬೇಕಾದದ್ದು ದೀಪಸ್ತಂಭದ ಮೇಲೆ. ಸರಿಯಾದ ಸ್ಥಳದಲ್ಲಿ ನೀವು ಪ್ರಕಾಶಿಸದೆ ಮಾತ್ರ ನಿಮ್ಮ ಜ್ಯೋತಿಗೆ ಬೆಲೆ ಉಂಟು, ನಿಮ್ಮ ಜ್ಯೋತಿಗೆ ಬೆಲೆ ಉಂಟು. ನಾವು ಯಾರಿಗೆ ನನ್ನ ಸಹಾಯ ಬೇಕು, ಯಾರು ಆ ಸಹಾಯವನ್ನ ಪ್ರಶಂಸಿಸುತ್ತಾರೆ, ಸ್ವೀಕರಿಸುತ್ತಾರೆ, ಅವರಿಗೆ ಆ ಸಹಾಯವನ್ನು ಮಾಡುವಾಗ ಮಾತ್ರ ಆ ಜ್ಯೋತಿ ಬೆಳಗುತ್ತದೆ. ತಪ್ಪಾದವರಿಗೆ ತಪ್ಪಾದ ಸಮಯದಲ್ಲಿ ಮಾಡಿ ಅನೇಕ ಬಾರಿ ಪರಿತಪಿಸುತ್ತೇವೆ, ನಾನು ಇಷ್ಟೊಂದು ಮಾಡಿದೆ, ಅವ್ರು ನನಗೆ ಏನು ಮಾಡಲಿಲ್ಲ, ನನ್ನನ್ನು ಅವರು ಸ್ವೀಕರಿಸಲಿಲ್ಲ. ಸರಿಯಾದ ವ್ಯಕ್ತಿಗೆ ನಾವು ನಮ್ಮ ಜ್ಯೋತಿಯನ್ನ ನೀಡುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನ ಪ್ರಭು ಕೇಳುತ್ತಾರೆ. ತಮ್ಮ ಶಿಷ್ಯರನ್ನ ಅವರು ಶುಭ ಸಂದೇಶಕ್ಕಾಗಿ ಕಳುಹಿಸಬೇಕಾದರೆ ಹೇಳುತ್ತಾರೆ, ನೀವು ಜಗತ್ತಿನೆಲ್ಲೆಡೆಗೆ ಹೋಗಿ ಶುಭ ಸಂದೇಶವನ್ನ ಸಾರಿರಿ, ಎಲ್ಲರನ್ನ ಗುಣ ಮಾಡಿ,
ಯಾವುದಾದರೂ ಹಳ್ಳಿ ಅಥವಾ ನಗರಕ್ಕೆ ನೀವು ಹೋದಾಗ ಅಲ್ಲಿ ಯಾರು ನಿಮ್ಮನ್ನು ಸ್ವೀಕರಿಸುತ್ತಾರೋ ಅವರ ಮನೆಯಲ್ಲಿ ತಂಗಿರಿ, ಅವರು ನೀಡುವ ಆಹಾರವನ್ನ ಸೇವಿಸಿ. ಕೊನೆಗೆ ಒಂದು ಮಾತನ್ನ ಹೇಳುತ್ತಾರೆ, ಒಂದು ವೇಳೆ ಯಾವುದಾದರೂ ಹಳ್ಳಿಯೋ ಅಥವಾ ನಗರವೋ ನಿಮ್ಮನ್ನು ಸ್ವೀಕರಿಸದೆ ಹೋದರೆ, ನೀವು ನೀಡುವ ಆ ಜ್ಯೋತಿಯನ್ನ ಪ್ರಶಂಸಿಸದೆ ಹೋದರೆ, ನಿಮ್ಮ ಕೆಲಸಕ್ಕೆ ಅವರು ಗೌರವ ನೀಡದೆ ಹೋದರೆ, ಯೇಸುಸ್ವಾಮಿ ಹೇಳುತ್ತಾರೆ, ನಿಮ್ಮ ಕಾಲಿಗೆ ಅಂಟಿಕೊಂಡಿರುವ ಧೂಳನ್ನು ಸಹ ಅವರಿಗೆ ವಿರೋಧವಾಗಿ ನೀವು ತಟ್ಟಿಬಿಡಿ. ಅದರಿಂದ ಪ್ರಭು ಯೇಸು ಕ್ರಿಸ್ತರು ಹೇಳುವುದು, ಸರಿಯಾದ ಸ್ಥಳದಲ್ಲಿ ಯಾರು ನಿಮ್ಮನ್ನ ಪ್ರಶಂಸಿಸುತ್ತಾರೆ, ಯಾರಿಗೆ ಆ ಜ್ಯೋತಿ, ಆ ಸಹಾಯ ನಿಜವಾಗಿ ಬೇಕಾಗಿದೆ, ಅವರಿಗೆ ನಾವು ಆ ಸಹಾಯವನ್ನು ನೀಡುವಾಗ ಮಾತ್ರ ಆ ಸಹಾಯಕ್ಕೆ ಗೌರವವಿದೆ, ಅದು ದೇವರನ್ನ ಮಹಿಮೆ ಪಡಿಸುತ್ತದೆ. ಅಂತಹ ವ್ಯಕ್ತಿಗಳನ್ನ ಗುರುತಿಸಿ ತನ್ನನ್ನೇ ಜ್ಯೋತಿಯಾಗಿ ಅವರಿಗೆ ಉಪ್ಪಾಗಿ ಮಾಡಿಕೊಂಡವರು ನಮ್ಮ ಪಾಲಕಿ ಸಂತ ಮದರ್ ತೆರೇಸರವರು. ಖಂಡಿತವಾಗಿಯೂ ನಮ್ಮ ನೆರೆಯಲ್ಲಿ ನಮಗೆ ತಿಳಿದವರು ಖಂಡಿತವಾಗಿಯೂ ಆ ಜ್ಯೋತಿಗಾಗಿ, ಆ ಸಹಾಯಕ್ಕಾಗಿ ಎದುರು ನೋಡುತ್ತಿರುತ್ತಾರೆ. ಆದರೆ ನಾವು ತಪ್ಪಾದವರಿಗೆ ಬೆಳಕನ್ನು ನೀಡುತ್ತಾ ಯಾವ ಪ್ರಯೋಜನವೂ ಇಲ್ಲದೆ ಬಟ್ಟಲ ಕೆಳಗೆ ಇಟ್ಟ ಜ್ಯೋತಿಯಂತೆ ಯಾರನ್ನೂ ಬೆಳಗಿಸದೆ ಪರಿತಪಿಸುತ್ತಿದೆ. ಸರಿಯಾದ ಸ್ಥಳದಲ್ಲಿ ಬೆಳಗುವಾಗ ಮಾತ್ರ ಆ ಜ್ಯೋತಿಗೆ ಗೌರವವಿದೆ, ಇಲ್ಲದಿದ್ದರೆ ಯಾರೂ ಆ ಜ್ಯೋತಿಯನ್ನ ಸ್ವೀಕರಿಸುವುದಿಲ್ಲ, ಒಪ್ಪುವುದಿಲ್ಲ. ಇಂದು ಈ ಬಲಿಯನ್ನು ಆಚರಿಸುವಾಗ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ನಮಗೆ ಇಂಥ ಒಂದು ಗುರುತನ್ನ ಅವರು ನೀಡಿದ್ದಾರೆ, ಗ್ರೇಟ್ ಐಡೆಂಟಿಟಿ. ನಾವು ಜ್ಯೋತಿ, ನಾವು ಉಪ್ಪಾಗಿದ್ದೇವೆ. ಅದನ್ನ ನಾವು ಎಲ್ಲಿ ಜೀವಿಸಬೇಕು ಎಂಬುದನ್ನ ಸಹ ಹೇಳುತ್ತಾರೆ. ಎಲ್ಲಿ ಆ ಜ್ಯೋತಿಗೂ ನಾವು ಉಪ್ಪಾಗಿ ಜೀವಿಸುವಾಗ ಅದಕ್ಕೆ ಗೌರವವಿದೆ ಎಂದು ಸಹ ಹೇಳಿದ್ದಾರೆ. ಇಂದು ನಾವು ಕೇಳಬೇಕಾದ ಆಶೀರ್ವಾದ, ಪ್ರಭುವೇ, ನಾನು ಸರಿಯಾದ ಸ್ಥಳದಲ್ಲಿ ಬೆಳಗುವಂತೆ ಆಶೀರ್ವದಿಸಿ. ಬೆಳಗುತ್ತಿದ್ದೇವೆ, ಆದರೆ ಬಟ್ಟಲಲ್ಲಿ ಬೆಳಗುವ ಜ್ಯೋತಿಗೆ ಏನು ಬೆಲೆ ಇದೆ? ಯಾರು ಅದನ್ನು ಪ್ರಶಂಸಿಸುತ್ತಾರೆ? ಯಾರೂ ಅದನ್ನು ಕಂಡುಕೊಳ್ಳುವುದಿಲ್ಲ. ನಾವು ಸರಿಯಾದ ಸ್ಥಳದಲ್ಲಿ ಸರಿಯಾದವರಿಗೆ ನನ್ನ ಜ್ಯೋತಿಯನ್ನ ನೀಡುವಂತೆ, ನನ್ನ ಸಹಾಯ ಹಸ್ತವನ್ನು ನೀಡುವಂತೆ ಸರಿಯಾದ ವ್ಯಕ್ತಿಯನ್ನ ನನಗೆ ತೋರಿಸಿ, ಆ ಸಂದರ್ಭವನ್ನು ತೋರಿಸಿ ಎಂದು. ಆಗ ಖಂಡಿತವಾಗಿಯೂ ನಮ್ಮ ಜ್ಯೋತಿಯನ್ನ ಜನ ಒಪ್ಪಿಕೊಳ್ಳುತ್ತಾರೆ. ಸರ್ವೇಶ್ವರನಿಗೆ ಅವರು ಕೃತಜ್ಞತೆಯನ್ನ, ಮಹಿಮೆಯನ್ನ ನೀಡುತ್ತಾರೆ. ಅಂತ ಆಶೀರ್ವಾದಕ್ಕಾಗಿ ಈ ಬಲಿಯಲ್ಲಿ ನಾವು ಸರ್ವೇಶ್ವರನಲ್ಲಿ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಅವರನ್ನೇ ನಮ್ಮೊಂದಿಗೆ ಹಂಚಿಕೊಂಡಿರುವ ಪ್ರಭು ಯೇಸು ಸ್ವಾಮಿಯ ಪ್ರಸನ್ನತೆಯಲ್ಲಿದ್ದೇವೆ. ಅವರಲ್ಲಿ ನಮ್ಮ ವಿಶ್ವಾಸವನ್ನ ಇಟ್ಟು ನಮ್ಮ ಪ್ರಾರ್ಥನೆಗಳನ್ನ ಅವರಿಗೆ ಹೇಳೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಧರ್ಮಾಧ್ಯಕ್ಷರು, ಯಾಜಕ ಬಳಗದವರು, ಧಾರ್ಮಿಕ ಸಹೋದರ ಸಹೋದರಿಯರು ಕ್ರಿಸ್ತರ ಕರೆಗೆ ಹೋಗೊಟ್ಟು ಪ್ರೀತಿ, ತ್ಯಾಗ, ಕ್ಷಮೆ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆದು ಕ್ರಿಸ್ತರನ್ನೇ ಪ್ರತಿನಿಧಿಸಿ ಇತರರ ಬಾಳನ್ನು ಬೆಳಗಿಸುವಂತೆ ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರೈಸ್ತ ಕುಟುಂಬದಲ್ಲಿ ಕಂಡುಬರುವ ಅವಿಶ್ವಾಸ, ಅಪನಂಬಿಕೆ, ಭಿನ್ನಾಭಿಪ್ರಾಯ, ಸಂಕಟಗಳನ್ನು ನಿವಾರಿಸಿ ಶಾಂತಿ, ಸಮಾಧಾನ, ಸಂತೋಷ ಎಂಬ ಬೆಳಕು ನಿತ್ಯವೂ ಹರಿಯುವಂತೆ ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಂದು ನಮ್ಮ ಕುಟುಂಬದಲ್ಲಿರುವ ಯುವಕ ಯುವತಿಯರು ಕ್ರಿಸ್ತರ ಭಕ್ತಿ ವಿಶ್ವಾಸದಲ್ಲಿ ಬೇರೂರಿ ಮೌಲ್ಯಗಳಾದ ಸತ್ಯ, ನ್ಯಾಯ, ನೀತಿಗಾಗಿ ಪ್ರಾಮಾಣಿಕತೆಯ ಮಾರ್ಗದಲ್ಲಿ ಹೆಜ್ಜೆ ಇಡುತ್ತಾ ಕ್ರಿಸ್ತರೆಂಬ ಬೆಳಕಿನ ಕಿರಣಗಳನ್ನು ತಮ್ಮ ಮೂಲಕ ವಿಶ್ವದ ಮೂಲೆ ಮೂಲೆಗೂ ಹರಡಲೆಂದು ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಜಗತ್ತಿನ ಸುತ್ತಮುತ್ತಲೂ ಆವರಿಸಿಕೊಂಡಿರುವ ಅಹಂಕಾರ, ಭ್ರಷ್ಟಾಚಾರ, ಶೋಷಣೆ ಎಂಬ ಕತ್ತಲನ್ನು ಹೋಗಲಾಡಿಸಲು ದೇವರು ತಮ್ಮ ಸೇವಕರನ್ನು ವಿಶ್ವದ ಎಲ್ಲೆಡೆಗೂ ಕಳಿಸಿ ತಮ್ಮ ಮೌಲ್ಯಗಳ ಮೂಲಕ ಶಾಂತಿ, ಸಮಾಧಾನ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ.
ನಾವು ಪ್ರತಿಯೊಬ್ಬರೂ ನಮ್ಮ ಕುಟುಂಬಗಳನ್ನು ಬೆಳಗಿಸಲು ಅನೇಕ ವಿಧದಲ್ಲಿ ನಮ್ಮನ್ನೇ ನಾವು ನೀಡುತ್ತಾ ನಮ್ಮ ತ್ಯಾಗದಲ್ಲಿ ನಮ್ಮ ಕುಟುಂಬ ಬೆಳೆಯುವಂತೆ ಪ್ರಯತ್ನಿಸುತ್ತೇವೆ. ಆ ಜ್ಯೋತಿಯನ್ನು ನಾವು ಪ್ರಶಂಸಿಸೋಣ, ಅದನ್ನು ಸ್ವೀಕರಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ಈ ಉನ್ನತ ಕ್ರೈಸ್ತೀಯ ಮೌಲ್ಯಗಳನ್ನು ಜೀವಿಸುವ ಆಶೀರ್ವಾದವನ್ನು ದೇವರು ನಮಗೆ ದಯಪಾಲಿಸಲಿ. ಸರಿಯಾದ ಸ್ಥಳದಲ್ಲಿ ನಾವು ಬೆಳಗುವಂತೆ ನಮ್ಮನ್ನು ದೇವರು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಾಗಿ ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರ ಕೋರಿಕೆಗಳನ್ನು ನೆನೆದು ಅವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಏಕೈಕ ಪುತ್ರ ಅವರನ್ನೇ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಜಗಜ್ಯೋತಿಯಾಗಿರುವ ಅವರು ನಮ್ಮನ್ನು ನೀವೇ ಈ ಜಗತ್ತಿಗೆ ಜ್ಯೋತಿ, ಉಪ್ಪು ಎಂದು ಉನ್ನತ ಕ್ರೈಸ್ತೀಯ ಮೌಲ್ಯಗಳ ಜೀವನಕ್ಕೆ ಆಹ್ವಾನಿಸುತ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಆ ಕ್ರೈಸ್ತೀಯ ಮೌಲ್ಯಗಳ ಪ್ರಕಾರ ಜೀವಿಸುವಂತೆ ನಿಮ್ಮ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್.